ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ತಾಳಿಪಿಟ್ ಅಂಡ್ ತಾಳಿಪಿಟ್ ಯಾರಿಗ ಇಷ್ಟ ಇಲ್ಲ, ಸುಮಾರು ಕಾಮೆಂಟ್ಸ್ ಬಂತು ಅಲ್ವಾ, ತುಂಬಾ ಜನ ಕೇಳಿದಕ್ಕೆ ಮಾಡ್ತಿರೋದು. ಎಸ್, ಸೊ ತಾಳಿಪಿಟ್ ಮಾಡೋಣ ಬನ್ನಿ. ಎಲ್ಲ ರೆಡಿ ಇದೆ ನಮ್ಮ ಮುಂದೆ, ಇಲ್ಲಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಬೇಗ ಮಾಡೋಣ ಬನ್ನಿ. ನಮ್ಮಮ್ಮ ಏನೇನ್ ಬೇಕಂತ ಹೇಳಕ್ ರೆಡಿ ಇದ್ದೀರಾ? ಬನ್ನಿ. ಎಸ್, ಇದು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಉಪ್ಪು, ಕಡಲೆಕಾಯಿ ಬೀಜ, ಸ್ವಲ್ಪ ಅರಶಿನ, ಓವಿನ ಕಾಳು, ಜೀರಿಗೆ, ಎಳ್ಳು, ಈರುಳ್ಳಿ, 1 ಸ್ಪೂನ್ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ. ಓಕೆ, ಸೊ ಫಸ್ಟ್ ಏನ್ ಮಾಡೋದು? ಫಸ್ಟ್ ಏನ್ ಮಾಡೋದು ಗೊತ್ತಾದೆ? ಇದನ್ನ ರುಬ್ಲಿಕ್ಕೆ ಕೊಡ್ತೀನಿ ಹಿಂಗೆ. ಓಕೆ, ತೆರಿಯಾಗಿ ರುಬ್ಕೊಂಬ. ಓಕೆ, ಕಡಲೆಕಾಯಿ ಬೀಜ ಹುರ್ಕೊಂಡಿದೀವಿ. ಹಸಿಮೆಣಸು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಜಿಂಜರ್ ಗಾರ್ಲಿಕ್ ನಾನೇ ಸುಲ್ದಿರೋದು, ಅದು ಒಂದೇ ಕೆಲಸ ಮಾಡಿರೋದು ನಾನು. ಶುಂಠಿ ಮತ್ತೆ ಬೆಳ್ಳುಳ್ಳಿ, ಜೀರಿಗೆ, 1 ಚಮಚ ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕಿ. ನಿಮ್ಗೆ ಅಂದ್ರೆ ನೀವು ಕ್ವಾಂಟಿಟಿ ಮೇಲೆ ಆಯ್ತಾ. ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಜೀರಿಗೆ. ಸೊ ಇಷ್ಟನ್ನ ಮಿಕ್ಸಿ ಮಾಡೋಣ ಬನ್ನಿ. ಸೊ ರುಬ್ಕೊಂಡಾಯ್ತು. ಓಕೆ, ನೋಡಿ ಗೈಸ್, ಸೊ ಈ ತರ ತುಂಬಾ ಪೇಸ್ಟು ಮಾಡ್ಕೋಬಾರ್ದಲ್ಲ, ತೆರಿಯಾಗಿ ಮಾಡ್ಕೊಂಡ್ರೆ ಸಾಕು. ಓಕೆ ಆಯ್ತು, ಇವಾಗ ರುಬ್ಕೊಂಡಾಗಿದೆ. ನೆಕ್ಸ್ಟ್ ಸ್ಟೆಪ್ ಏನ್ಮಾ? 4 ತರ ಹಿಟ್ಟು. ತಾಳಿಪಿಟ್ಟು ಅಂದ್ರೇನೆ ಹಂಗೆ. ತಾಳಿಪಿಟ್ಟು ತುಂಬಾ ತರ ಮಾಡ್ತಾರೆ ವೆರೈಟಿಯಲ್ಲಿ, ಬಟ್ ಇದು ನಿಜವಾದ ತಾಳಿಪಿಟ್ಟು. ನಮ್ಮ ಮರಾಠಸಲ್ಲಿ ಇದು ತಾಳಿಪಿಟ್ಟು ಅಂದ್ರೆ ಇದೇ ತರ ಮಾಡೋದು. ಅಕ್ಕಿ ಹಿಟ್ಟನ್ನ ಇದರಲ್ಲಿ 2 ಕಪ್ ತಗೊಂಡಿದ್ದೀನಿ ಸಮ ಮಾಡಿ. 1 ಕಪ್ಪು ಜೋಳದ ಹಿಟ್ಟು ಆಯ್ತಾ, ಅರ್ಧ ಕಪ್ಪು ಗೋಧಿ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು. ಈ 4 ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸೊ ನೀರು ಕೊಡ್ಲಾ? ನೀರು ಇಲ್ಲೇ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಎಲ್ಲ ಕಡೆ ಮಿಕ್ಸ್ ಮಾಡಿ. ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋದು. ಓಕೆ, ಆಮೇಲೆ ಅರಿಶಿನ, ಸ್ವಲ್ಪ ಓವಿನ ಕಾಳು. ಓಕೆ, ಕೈಯಲ್ಲಿ ಮಾಡಿ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ, ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೋಣ. ಹಾಫ್ ಟೇಬಲ್ ಸ್ಪೂನ್ ಹಾಕೋಣ. ಆಮೇಲೆ ಎಳ್ಳು ನೀವು ಎಷ್ಟಾದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರ್ಬೇಕು. 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಾನು. ಆಯ್ತಾ, ಚಟ್ನಿ ಒಂಚೂರು, ಕೊತ್ತಂಬರಿ ಸೊಪ್ಪು. ಓಕೆ, ಇದ್ರ ಜೊತೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಇದ್ರೆ ಹಾಕೊಳ್ಳಿ. ಮೆಂತೆ ಸೊಪ್ಪು ಇಲ್ಲ ಸಬ್ಬಸಿಗೆ ಸೊಪ್ಪು ಏನಾದ್ರು ಇದ್ರೆ, ನಮ್ಮ ಮನೇಲಿ ಇಲ್ಲ ಹಂಗಾಗಿ ಹಾಕಿಲ್ಲ. ಸಬ್ಬಸಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು. ಫಸ್ಟು ಎಲ್ಲದು ಹಿಂಗೆ ಆಯ್ತಾ ಕಲ್ಸ್ಕೋಬೇಕು, ಎಲ್ಲ ಕಡೆ ಆ ಮಸಾಲೆ ಹೋಗ್ಬೇಕದೇ. ಆಮೇಲೆ ನೀರು ಹಾಕೋದು. ಆಮೇಲೆ ನೀರು ಹಾಕೋದು. ಸ್ವಲ್ಪ ಜನ ಮೊಸರು ಹಾಕ್ತಾರಲ್ಲ, ಮೊಸರು ಹಾಕ್ಬೋದಾ? ಇಲ್ಲ, ಮೊಸರೇನು ಬೇಡ, ಇದಕ್ಕೆ ನೀರು ಸಾಕು. ಸೌತೆಕಾಯಿ ಹಾಕೋಬಹುದು, ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಹಾಲು ಗುಂಬಳಕಾಯಿ ಹಾಕೋಬಹುದು ನಿಮಗೆ ಬೇಕು ಅಂತ ಅಂದ್ರೆ. ಬಟ್ ತಾಳಿಪಿಟ್ಟಿಗೆ ಇಷ್ಟನೇ ಹಾಕೋದು. ಇದು ನಿಮ್ಗೆ ತಾಳಿಪಿಟ್ಟು ಈಸಿ ಆಗಿರೋದೊಂದು ಹೇಳ್ಕೊಡ್ತೀನಿ. ಏನು ಇಲ್ಲ, ಅಕ್ಕಿ ಹಿಟ್ಟು, ತುರಿದಿರೋ ಸೌತೆಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಉಪ್ಪು ಇಷ್ಟೇ ಹಾಕಿ ಕಲಸಿ ಮಾಡಿ ತಾಳಿಪಿಟ್ಟು. ಅದು ತುಂಬಾ ಚೆನ್ನಾಗಿ, ಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ. ಯಾಕಂದ್ರೆ ಅದ್ರಲ್ಲಿ ಏನು ಖಾರ ಇರಲ್ಲ, ಏನಿಲ್ಲ. ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಮಾಡಿ ನೋಡಿ ಒಂದಿನ. ನಮ್ಮನೇಲಿ ಜಾಸ್ತಿ ನಾನು ಅದನ್ನೇ ಮಾಡೋದು. ಯಾಕಂದ್ರೆ ಸ್ಪೆಷಲಿ ಸಮ್ಮರಲ್ಲೆಲ್ಲ ಸೌತೆಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೇದಲ್ವಾ. ಆಮೇಲೆ ಹಿಟ್ಟು ಜಾಸ್ತಿ ಕ್ವಾಂಟಿಟಿ ತಗೊಳಲ್ಲ ಅದ್ರಲ್ಲಿ. ಸೌತೆಕಾಯಿ, ತೆಂಗಿನಕಾಯಿ, ಈರುಳ್ಳಿ ಎಲ್ಲ ಹಾಕೋದ್ರಿಂದ ನಮ್ದು ಸ್ವಲ್ಪ ಡಯಟ್ ಫುಡ್ಡಿಗೆ ಅದು ಒಳ್ಳೇದಾಗತ್ತೆ ಅಂತ ಅದನ್ನ ಜಾಸ್ತಿ ಮಾಡ್ತೀನಿ. ಎಲ್ಲ ಹಾಕಿ
ಮಿಕ್ಸ್ ಆಗಿದೆ. ಈಗ ನೀರ್ ಹಾಕೋಬೇಕು. ಹಾ ಸೊ ಸ್ವಲ್ಪ ನೀರಿಂದ ಕಲಿಸ್ಕೊಡ್ತಾ ಹೌದು. ಬನ್ನಿ. 4 ಥರದ ಹಿಟ್ಟು ಹಾಕ್ಬೇಕು ಇದಕ್ಕೆ. ತಾಳಿಪೀಠ ಅಂದ್ರೆ 4 ಥರದ ಹಿಟ್ಟು ಹಾಕಿ ಮಾಡೋದು. ಓಕೆ. ಅಂಡ್ ಆಲ್ಸೋ ನನಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಮ ಮನೇಲಿ ಯಾವ್ಯಾವ ತರ ಮಾಡ್ತೀರಾ, ಇಷ್ಟೇ ಹಾಕ್ತೀರಾ ಅಥವಾ ಇನ್ನು ಕಮ್ಮಿ ಐಟಮ್ಸ್ ಅಥವಾ ಬೇರೆ ಏನಾದ್ರು ಹಾಕ್ತೀರಾ ಅಂತ. ಏನಕ್ಕಂದ್ರೆ ನಾನು ಈ ತರ ಎಲ್ಲ ಡಿಶಸ್ ಹಾಕ್ತಿರ್ತೀವಲ್ಲ ನಾವು, ಸೊ ಕಾಮೆಂಟ್ಸ್ ಅಲ್ಲಿ ಹೇಳ್ತಾರೆ ನಾವು ಇದೇ ತರ ಮಾಡೋದು ಅಥವಾ ನಾವು ನಮ್ ಬೇರೆ ಸ್ಟೈಲ್ ಅಲ್ಲಿ ಮಾಡೋದು, ಬಟ್ ಇದು ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಆ ಕಾಮೆಂಟ್ಸ್ ಎಲ್ಲ ನೋಡಕ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನಕ್ಕಂದ್ರೆ ಓಕೆ ಯಾರಿಗೂ ಇಷ್ಟ ಆಯ್ತು ನಾವು ಮಾಡೋ ರೆಸಿಪಿ ಅಂತ ಅಲ್ಲಮ್ಮ. ಹಾ ಪಾಪ ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ. ಹೌದೌದು. ಅಂಡ್ ಟ್ರೈ ಕೂಡ ಮಾಡ್ತೀರಲ್ಲ. ಮಕ್ಳಿಗೆ ಹೇಳ್ಕೊಡಕ್ ನಮಗೂ ಇಷ್ಟ. ಅದಿತಿ ಹೆಂಗೆ ಕಲಿತಿದ್ದಾಳೋ ನೀವು ಹಂಗೆ ಅಲ್ವಾ, ಹಂಗಾಗಿ ನೀವು ನನ್ನ ಮಕ್ಳ ತರಾನೇ ಎಸ್ ಕಲ್ತ್ಕೊಳ್ಳಿ. ಅಂಡ್ ಸುಮಾರು ಜನ ಮಾಡಿಬಿಟ್ಟು ಕಾಮೆಂಟ್ ಹಾಕ್ತಿರಲ್ಲ, ಬೆಸ್ಟ್. ಅದು ತುಂಬಾ ಖುಷಿ ಆಗುತ್ತೆ. ಅಷ್ಟೇ ಒಂದು ಅಡುಗೆ ಮಾಡಿದಾಗ ಒಬ್ರು ತಿಂದು ಹೊಗಳೋದು ಆಯ್ತಾ, ಈ ತರ ಒಂದು ವಿಡಿಯೋ ಹಾಕಿದಾಗ ಒಂದು ಕಮೆಂಟ್ ಮಾಡೋದು, ಅದೆಲ್ಲ ಒಂದು ಹುಮ್ಮಸ್ ಕೊಡುತ್ತೆ ಮಾಡೋರಿಗೆ. ಈ ತರ ಚಪಾತಿ ತರ ಅಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಆಯ್ತಾ. ಚಪಾತಿ ಆದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ನಾವ್ ಹಿಂಗ್ ತಟ್ಟದಾಗ ಹಿಂಗ್ ಹೋಗ್ಬೇಕು ಹಂಗೆ. ಈ ತರ ಇಟ್ಕೊಳೋದು. ಇದ್ರಲ್ಲಿ ಎಲ್ಲ ಇದೆ ನೋಡಿ, ಹೂವಿನ ಕಾಳು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ. ಹಾ ಎಸ್. ಇದಕ್ಕೊಂದು ಚಟ್ನಿ ಮಾಡೋಣ. ಆಕ್ಚುಲಿ ಇದು ಬೆಣ್ಣೆ ಜೊತೆ, ತುಪ್ಪ ಜೊತೆ, ಮೊಸರು ಜೊತೆ, ಉಪ್ಪಿನಕಾಯಿ ಜೊತೆ ಚೆನ್ನಾಗೇ ಇರುತ್ತೆ. ಬಟ್ ನಮ್ಮನೇಲಿ ಚಟ್ನಿ ತಿಂತಾರೆ, ಹಂಗಾಗಿ ಚಟ್ನಿ ರೆಸಿಪಿ ಬಿಡ್ತೀನಿ. ಓಕೆ. ಸೊ ಏನೇನ್ ಬೇಕು? ಏನು ಇಲ್ಲ, ಹಸಿಮೆಣಸು, ಸ್ವಲ್ಪ ಹುಣಸೆ ಹಣ್ಣು, 2 ಹೆಸರು ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಸ್ವಲ್ಪ ಕೊತ್ತಂಬರಿ, ದಪ್ಪ ಉಪ್ಪು. ಚಟ್ನಿಗೆ ಯಾವತ್ತೂ ದಪ್ಪ ಉಪ್ಪು ಹಾಕಿ ಟೇಸ್ಟ್ ಬೇರೆ ತರ ಬರುತ್ತೆ. ತೆಂಗಿನಕಾಯಿ ಹಾಕಿ ರುಬ್ಬಿ ಅಷ್ಟೇ ಚಟ್ನಿ. ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ ಚಟ್ನಿ ರೆಡಿ ಇದೆ. ನಮ್ಮಮ್ಮ ಸುಮಾರು ತರ ಚಟ್ನಿ ಮಾಡ್ತಾರೆ ಅಲ್ಲ, ಸುಮಾರು ತರ ಚಟ್ನಿ ಮಾಡ್ತಾರೆ. ಸೊ ಇದು ಒಂಥರ ಏನ್ ಬೇಕು ಸ್ಟವ್ ಹಚ್ಚು. ಈಸಿಯಾಗಿ ಬಟರ್ ಪೇಪರ್ ತಗೊಳ್ಳಿ. ಬಟರ್ ಪೇಪರ್ ಮೇಲೆ ಒಂಚೂರು ಈ ತರ ಎಣ್ಣೆ ಸವರಿ. ನಮ್ಮಮ್ಮ ಈ ತರ ಉಂಡೆ ಮಾಡ್ಕೊಂತ ಇದ್ದಾರೆ. ಈ ತರ ಬಟರ್ ಪೇಪರ್ ಮೇಲೆ ಹಾಕಿ ಆರಾಮಾಗಿ ತಟ್ಟಿ. ನೀರು ತಗೊಂತೀನಿ, ನೀರು ಹಚ್ಚಿ ಹಿಂಗೆ ತಟ್ಟಿ. ನೀರ್ ಹಚ್ಚಿ ಆರಾಮಾಗಿ ತಟ್ಟಿ. ಸೊ ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ನಿಮ್ಗೆ ಎಷ್ಟು ದಪ್ಪ ಇಷ್ಟ ಅಷ್ಟು ಮಾಡ್ಕೋಬಹುದು. ಒಂದ್ ಸ್ವಲ್ಪ ಎಳ್ಳು ಮೇಲ್ಗಡೆ. ಎಸ್, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ವಾವ್. ನಮ್ಮಮ್ಮ ತಟ್ಟೋದಂತೂ ನೀವು ನೋಡಿದ್ರಿ. ಇವಾಗ ನಾನು ಲಟ್ಸೋದು ನೋಡಿ. ಇದು ಈಸಿ. ಯಾಕೆ ತಟ್ಟಬೇಕಂತ ಗೊತ್ತಾಗಲ್ಲಪ್ಪ. ಅಂದ್ರೆ 2 ಬಟರ್ ಪೇಪರ್ ತಗೋತೀನಿ, ಇದ್ರ ಮೇಲೆ ಒಂದು ಹಾಕಿ ಲಟ್ಟಿಸ್ತೀನಿ. ನನಗೆ ತುಂಬಾ ತೆಳ್ಳ ಇಷ್ಟ ಆಗಲ್ಲ, ಒಂದ್ ಸ್ವಲ್ಪ ದಪ್ಪ ಇದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವಾಗೆಲ್ಲ ಬಟ್ಟೆ ಒದ್ದೆ ಮಾಡಿ ಹಿಂಡಿ ಬಟ್ಟೆ ಮೇಲೆ ತಟ್ಟಿ, ಮತ್ತೆ ಒಂದೊಂದು ಆದಂಗೂ ಬಟ್ಟೆ ಹಿಂಗೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಬಟ್ಟೆ ಮೇಲೆ ಇಷ್ಟು ದಪ್ಪ ಇರಬೇಕು. ಹಿಂಗೆ ಹೋಲ್ ಮಾಡೋರು. ಎಣ್ಣೆ ಅದ್ರ ಮಧ್ಯೆ ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಬೇಯುತ್ತೆ ಅಂತ ಹೋಲ್ ಮಾಡಿ. ಹಂಗಂತ ನನ್ನ ರೊಟ್ಟಿಗೆ ಹೋಲ್ ಮಾಡಬೇಡಿ ನೀವು. ಏನಕ್ಕಂದ್ರೆ ನನಗೆ ರೌಂಡ್ ರೊಟ್ಟಿನೇ ಇಷ್ಟ. ನಾನು ತಾಳಿಪೀಠನ ತುಪ್ಪದ ಜೊತೆನೆ ಜಾಸ್ತಿ ತಿನ್ನೋದು. ನಮ್ಮಮ್ಮ ಚಟ್ನಿ ಮಾಡಿದ್ದಾರೆ. ನಮ್ಮಮ್ಮ ಸುಮಾರು ತರ ಚಟ್ನಿ ಮಾಡ್ತಾರೆ. ಹೀರೆಕಾಯಿ ಸಿಪ್ಪೆ. ಹೌದು, ನಮ್ಮಮ್ಮ ಏನದು ಎಲ್ಲ ಸಿಪ್ಪೆ ಚಟ್ನಿನೂ ಮಾಡ್ತಾರೆ. ಕಡಲೆ ಚಟ್ನಿ, ಹಂಗೆ ಚಟ್ನಿ, ಠೇಚಾ ಚಟ್ನಿ. ಸೊ ನಿಮ್ಗೆ ಏನಾದ್ರು ಚಟ್ನಿರೇ ಫುಲ್ ವಿಡಿಯೋ ಬೇಕಂದ್ರೆ ಅಷ್ಟು ಚಟ್ನಿ ಮಾಡಿ ಯಾರು ತಿನ್ನಕ್ಕಾಗಲ್ಲ. ಚಟ್ನಿರೇ ಅದೇ ಮಾಡಕ್ಕಾಗಲ್ಲ. ಹೆಂಗಿರುತ್ತೆ ಅಲ್ಲಮ್ಮ, ಇಲ್ಲಿಂದ ಅಲ್ಲಿಗೆ ಚಟ್ನಿ ಉದ್ದಕ್ಕೂ ಒಂದ್ ಚಿಕ್ಕ ಕಪ್ಪಲ್ಲಿ ಇಟ್ಕೊ ಬಂದ್ರೆ ಟೇಸ್ಟಿಂಗಿಗೆ ನಮ್ಮಪ್ಪ ಫುಲ್ ಖುಷಿ ಆಗ್ಬಿಡ್ತಾರೆ. ಬಿಕಾಸ್ ಅವ್ರಿಗೆ ಚಟ್ನಿ ಅಂದ್ರೆ ತುಂಬಾ ಇಷ್ಟ. ಚಟ್ನಿ, ಟೀ ರಾಜ. ಚಟ್ನಿ ಮತ್ತೆ ಟೀ.
ಸೊ ನಾವು ಇಲ್ಲಿ ಎಳ್ಳು ಹಾಕಿದ್ವಲ್ಲ ನೋಡಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ರೆಡಿ. ವಾವ್, ತುಂಬಾ ಚೆನ್ನಾಗಿದೆ. ಇವಾಗ ನಮ್ಮಮ್ಮ ಪಕ್ಕದಲ್ಲಿ ಚಟ್ನಿ ಇಟ್ರೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ ಗಾಯ್ಸ್, ಸೊ ಇವಾಗ ಟೇಸ್ಟ್ ಮಾಡೋಣ. ರಿವ್ಯೂ ಕೊಡ್ತಾ ಇದ್ದೀನಿ ನಿಮಗೆ. ಮೇಲ್ಗಡೆ ಸೆಸಮಿ ಸೀಡ್ಸ್ ಹಾಕಿದ್ರಲ್ಲ, ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ದಪ್ಪಾಟ. ಸೊ ಇವಾಗ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಅಮೇಜಿಂಗ್, ತುಂಬಾ ಚೆನ್ನಾಗಿದೆ. ತುಪ್ಪ ಜೊತೆ ಟೇಸ್ಟ್ ಮಾಡೋಣ, ಎಲ್ಲದ್ರ ಜೊತೆ ಟೇಸ್ಟ್ ಮಾಡೋಣ. ನಮ್ಮಮ್ಮ ಮೊಸರು, ಚಟ್ನಿ, ತುಪ್ಪನೂ ಹಾಕಿದ್ದಾರೆ. ಉಪ್ಪಿನಕಾಯಿ ಇಲ್ಲ ನಮ್ಮನೆಯಲ್ಲಿ. ಉಪ್ಪಿನಕಾಯಿ ಇದ್ದಿದ್ರೆ ಅದನ್ನು ಇಟ್ಬಿಡೋರು. ತುಪ್ಪದ ಜೊತೆ ಅಂತೂ ಫೇವ್ರೆಟ್ ನನಗೆ, ಸಖತ್ತಾಗಿದೆ. ಬಿಸಿ ಬಿಸಿ ರೊಟ್ಟಿಗೆ ಮೇಲೆ ತುಪ್ಪ ಹಾಕೊಂಡು ತಿಂತಿದ್ರೆ ಬೆಣ್ಣೆನೂ ಹಾಕೊಂಡು ತಿನ್ಬೋದು. ಮೊಸರು ಜೊತೆ ಟೇಸ್ಟ್ ಮಾಡೋಣ ಇವಾಗ. ಇದೇನ್ಮಾ ಎಲ್ಲಾದ್ರ ಜೊತೆನೂ ಚೆನ್ನಾಗಿದೆ. ಎಲ್ಲಾದ್ರ ಜೊತೆ ಚೆನ್ನಾಗಿರುತ್ತೆ. ಓಕೆ, ಸೊ ನಾನು ಇವಾಗ ಇದನ್ನ ಮುಗಿಸ್ಬಿಟ್ಟೆ ಹೇಳೋದು. ಆ್ಯಂಡ್ ನೀವು ಕಾಮೆಂಟ್ಸ್ ಅಲ್ಲಿ ಹಾಕಿ ನಿಮಗೆ ಹೇಗೆ ಇಷ್ಟ ಆಯಿತು, ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ, ಇದನ್ನ ಮಾಡಿಬಿಟ್ಟು ಟ್ರೈ ಮಾಡಿ. ಬಿಕಾಸ್ ತುಂಬ ಚೆನ್ನಾಗಿದೆ. ಆ್ಯಂड सेसमे सीड्स मेल उदरसद मरीबेडी. मराठीला हेळबेकंद्रे खूप छान झालेलं आहे. तुम्ही पण ट्राय करा. मग सांगा कॉमेंट सेक्शन मध्ये. बाय.